ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 528ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮ ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಳ್ತಾನೆ. ಲೋಕ ರೂಢಿ ಇದೆ, ನಿಯಮ ಇದೆ, ಒಂದು ನೈತಿಕತೆ ಇದೆ. ಏನಂದರೆ ಮಲಗಿದಂಥ ಸ್ತ್ರೀಯರನ್ನು ನೋಡಬಾರ್ದು, ನೋಡಿದರೆ ತಪ್ಪ. ಇನ್ನೊಬ್ಬ ಸ್ತ್ರೀಯರನ್ನು ನೋಡುವುದು ತಪ್ಪ. ಆದರೆ ಯಾವುದೇ ಕಲ್ಮಶವಿಲ್ಲದೆ ಮನದಲ್ಲಿ, ಯಾವುದೇ ಹೀನತೆ ಇಲ್ಲದೆ ಮನದಲ್ಲಿ, ಅಂದರೆ ಯಾವುದೇ ಕೆಟ್ಟ ಭಾವನೆಗಳನ್ನು ಹೊಂದದೆ ನೋಡಿದರೆ ಅದು ಅಪರಾಧ ಅಲ್ಲ ಅಂಥೇಳಿ ತಾನೇನು ಮಾಡ್ತಾನೆ, ನಾನು ಎಲ್ಲ ರಾವಣನ ಪತ್ನಿಯರ ಮಧ್ಯೆ ಹೋಗಿ ಅವ್ರ ಮುಖಗಳನ್ನು ನೋಡಿದೆ. ಆದರೆ ನನ್ನ ಮನಸ್ಸು, ಪ್ರಾಂಜಲ ಮನಸ್ಸು, ನನ್ನ ಉದ್ದೇಶ, ಏಕೈಕ ಉದ್ದೇಶ ಸೀತೆಯನ್ನು ಹುಡುಕೋದಾಗಿತ್ತು. ಹೆಣ್ಣು ಹುಡುಕಬೇಕಾದ್ರೆ ಹೆಣ್ಣಿನ ಮಧ್ಯೆ ನೋಡಬೇಕು, ನಾವು ಪ್ರಾಣಿಗಳ ಮಧ್ಯೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಮನಸ್ಸಿನ ನಿಯಂತ್ರಣ ಭಾಳ ಮುಖ್ಯ. ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದು ಮನಸ್ಸನ್ನು, ಬಿಡುವುದು ಮನಸ್ಸನ್ನು. ಹಂಗೆ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿದ್ದಾಗ ಭಾವನೆ ಸ್ವಚ್ಛ ಇರ್ತದೆ. ಆ ಸ್ವಚ್ಛ ಭಾವನೆಯಿಂದ ಸ್ತ್ರೀಯರ ಮುಖ ನೋಡಿದ್ರೆ ಅದು ತಪ್ಪಲ್ಲ. ನಾನು ಆ ಒಂದು ಶುದ್ಧ ಮನಸ್ಸಿನಿಂದ ನಾನು ಸೀತೆಯನ್ನು ಕಂಡೇನೆ ಅಂತ ಹೇಳ್ಕೊಂತ ತಾಂದ ಮಾಡಿದಂಥ ಕೆಲಸ ಏನಿದೆಯಲ್ಲ, ಆ ಕೆಲಸ ಅಪರಾಧ ಅಲ್ಲ, ಅದು ಅಧರ್ಮನೂ ಅಲ್ಲ, ಅದು ಒಂದು ಧರ್ಮಬದ್ಧ ಕೆಲಸ ಅಂತಲೇ ಸಮರ್ಥನೆ ಮಾಡ್ಕೊಂಡ ಮುಂದೆ ಹೋಗ್ತಾನೆ. ಮುಂದೊಂದು ಕತ್ತಲದ ಒಂದು ಕೊಠಡಿ ಕಾಣಿಸ್ತದೆ. ಅರಮನೆಯಿಂದ ಹೊರಗೆ ಬರ್ತಾನೆ. ಅಲ್ಲಂತೂ ಸಿಗುವುದಿಲ್ಲ. ಗೊತ್ತಾಗ್ತಿದ್ದೆ ಇಲ್ಲೆಲ್ಲ ರಾವಣ ಪತ್ನಿಯರದ, ಇಲ್ಲಿ ಸೀತೆ ಇಲ್ಲ ಅಂತ ತಿಳ್ಕೊಂಡು ಹೊರಗೆ ಬರ್ತಾನೆ. ಹೊರಗೆ ಬಂದು ಮುಂದೊಂದು ಕತ್ತಲ ಕೋಣೆ ಕಾಣಿಸ್ತದೆ. ಆ ಕತ್ತಲ ಕೋಣೆಯಲ್ಲಿ ಹೋಗಿ ಅಲ್ಲಿಯೂ ಕೂಡ ಹುಡುಕಾಡ್ತಾನೆ. ಅಲ್ಲಿಯೂ ಸೀತೆ ಸಿಗೋದಿಲ್ಲ. ಇನ್ನು ಮುಂದುವರೆದು, ಸೀತೆ ಕಾಣದೆ ನಿರಾಶೆದಿ ಅಂದುಕೊಂಡ ಹನುಮ. ಎಲ್ಲಿಯೂ ಸೀತೆ ಸಿಗಲಿಲ್ಲ. ನಿರಾಶೆಯಿಂದ ತನ್ನಷ್ಟು ತಾನೇ ಏನು ಅನ್ಕೋತಾನಂದ್ರೆ, ಯಾವ ದಾರಿ ಹುಡುಕಿದರೂ ಸೀತೆ ಸಿಗುತ್ತಿಲ್ಲ. ಎಲ್ಲ ದಾರಿ ನೋಡಿ ಆಯಿತು, ಎಲ್ಲ ಮನೆಗಳನ್ನು ಜಾಲಾಡಿಸಿ ಆಯಿತು, ಎಲ್ಲ ಕಡೆ ನೋಡಿ ಆಯಿತು, ಎಲ್ಲಿಯೂ ಸೀತೆ ಸಿಗಲಿಲ್ಲ. ಮೃತ್ಯು ಹೊಂದಿರಬೇಕು. ಸೀತೆ ಇಲ್ಲಂದ್ರೆ ಸತ್ತಿರಬೇಕಾಕಿ. ಯಾಕೆಂದ್ರೆ ಆಕೆ ಪತಿವರ್ತ ಸ್ತ್ರೀ, ಇಂಥವುಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಂಥ ಸ್ತ್ರೀ. ಅಂಥ ಸ್ತ್ರೀಗೆ ಸಾಮಾನ್ಯವಾಗಿ ಏನು ಮಾಡ್ತಾರಂದ್ರೆ, ಅಸಹಾಯಕತೆ ಬಂದಾಗ ಅವರು ಏನು ಮಾಡ್ತಾರೆ, ತಮ್ಮನ್ನು ತಾವು ಏನು ಸಾವಿಗೆ ಅರ್ಪಿಸಿಕೊಳ್ತಾರೆ. ಅದಕ್ಕೆ ಸೀತೆನೂ ಕೂಡ ಬಹುತೇಕ ಎಲ್ಲ ಹುಡುಕಿ ನೋಡಿದ್ರೆ ಸಿಗಲಿಲ್ಲ ಅಂದ್ರೆ ಸೀತೆ ಮರಣವನ್ನು ಅಪ್ಪಿರಬೇಕು ಅಂತ ಊಹಿಸ್ಕೊಳ್ತಾನೆ. ತನ್ನ ಪವಿತ್ರತೆ ಕಾಪಾಡಿಕೊಂಡಿರಬೇಕು. ಉತ್ತಮ ಪರಂಪರೆಯ ಸೀತೆ ರಾಕ್ಷಸನ ಕುಕೃತ್ಯಕ್ಕಾಗಿ ಖಂಡಿತ ಹತಳಾಗಿರಬೇಕು. ಇಲ್ಲಂದ್ರೆ ಸೀತೆ ಮ್ಯಾಗ ಇವು ಯಾವ ರೀತಿಯಾಗಿ ಈ ರಾಕ್ಷಸ ಸ್ತ್ರೀಯರನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ದಾನೆ, ಹೀಗೆ ಒಂದು ಏನಾದರೂ ಸೀತೆಯ ಮೇಲೆ ಬಲವಂತ ಮಾಡಲಿಕ್ಕೆ ರಾವಣ ಹೊರಟಿದ್ದಂದ್ರೆ ಅವಳು ಅವನ ವಿರೋಧ ಹೋರಾಟ ಮಾಡಿದ್ರಿಂದ ಆ ರಾವಣನಿಂದ ಆಕೆ ಹತಳಾಗಿರಬೇಕು. ತಾನಾಗೆ ಸತ್ತಿರಬೇಕು, ಇಲ್ಲ ರಾವಣ ಆಕೆನ ಕೊಂದಿರಬೇಕು. ಕಂಡು ಕ್ರೂರ ದೃಶ್ಯದ ರಾವಣ ಪತ್ನಿಯರನ್ನು ಹೆದರಿ ಹತಳಾಗಿರಬೇಕು ಸೀತೆ. ಅಥವಾ ಏನು ರಾವಣನ ಪತ್ನಿಯರಿದ್ದರಲ್ಲ, ಅವ್ರದ್ದು ಎಲ್ಲ ದುಸ್ಥಿತಿಯನ್ನು ನೋಡಿಕೊಂಡು, ಅಸಹಾಯಕತೆಯನ್ನು ನೋಡಿಕೊಂಡು ತಾನೂ ಕೂಡ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಅಂತ ತಿಳ್ಕೊಳ್ತಾನೆ. ವಾನರರೊಂದಿಗೆ ದೀರ್ಘವಾಗಿ ಅಲೆದು ಗುರಿ ಮುಟ್ಟದೆ ಸೀತೆಯನ್ನು ಕಾಣದೆ ಮರಳುವುದು ಹೇಗೆ? ಸೀತೆಯಲ್ಲಿ ಸಿಗಲಿಲ್ಲ. ಆಕೆಯನ್ನು ಆತ್ಮಹತ್ಯೆ ಮಾಡಿಕೊಂಡಾಳು, ಏನು ರಾವಣಗೆ ಕೊಲೆ ಮಾಡ್ಯಾನು, ಒಟ್ಟು ಆಕೆ ಸತ್ತಿರಬೇಕು. ಇನ್ನು ಸೀತೆ ಸಿಗಲಿಲ್ಲ, ನನಗೆ ದೀರ್ಘವಾಗಿ ಅಲೆದು ನೋಡಿದೆ, ಗುರಿ ಮುಟ್ಟಕ್ಕಾಗಲಿಲ್ಲ. ಇನ್ನು ಸೀತೆಯನ್ನು ನೋಡದೆ, ಸೀತೆಯ ಸುದ್ದಿಯನ್ನು ಪಡೆಯದೆ ಇನ್ನು ನಾ ಮರಳಿ ಹ್ಯಾಂಗೆ ಹೋಗುದ? ಅಲ್ಲೆಲ್ಲ ನನ್ನ ಸಲುವಾಗಿ ವಾನರು ಕಾಯ್ತಾ ಇದ್ದಾರೆ. ಕಿಷ್ಕಿಂಧದಾಗ ಸುಗ್ರೀವ ಮತ್ತು ರಾಮ ಸುದ್ದಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಆ ಕಡೆ ಹೊಳ್ಳಿ ಹೋಗುದು ಹೆಂಗಪ್ಪ, ಸೀತೆನೇ ಸಿಗಲಿಲ್ಲ ಅಂಥೇಳಿ ಚಿಂತೆಗೀಡಾಗ್ತಾನೆ. ಸಬಲ ಸುಗ್ರೀವ ನೀಡುವನು ನನಗೆ ಕಠೋರ ಶಿಕ್ಷೆ. ಏನೋ ಸುದ್ದಿ ತೊಗೊಂಡು ಹೋಗೋದನ್ನು ಹೋದ್ನಪ್ಪ ಅಂದ್ರೆ ಈ ನನ್ನ ವಿಫಲತೆಯನ್ನು ಕಂಡು ಸುಗ್ರೀವ ಬಹಳ ಕಠೋರ, ನನಗೆ ಶಿಕ್ಷೆ ಕೊಡಬಹುದು. ನಮ್ಮ ವಿಫಲತೆಗೆ ನಗರ ಮಧ್ಯೆ ಎಲ್ಲ ಸ್ಥಳ ಹುಡುಕಿದೆ. ಇದಕ್ಕೆ ಹೆದರಿಕೊಂಡು ನಾ ಏನು ಮಾಡಿದೆ ಅಂದ್ರೆ,
ನಗರದ ಮಧ್ಯೆ ಇರುವಂಥ ಎಲ್ಲೆಲ್ಲಿ ಸ್ಥಳಗಳಲ್ಲ ಎಲ್ಲ ಸ್ಥಳಗಳನ್ನು ಹುಡುಕಿದೆ. ಕಂಡೆ ರಾವಣ ಪತ್ನಿಯರನ್ನು ಕಾಣಿಸಲಿಲ್ಲ ಎಲ್ಲೂ ಸೀತೆ. ಮತ್ತೊಂದು ಸಲ ಹುಡುಕಿ ನೋಡಿದರೂ ಕೂಡ ರಾವಣ ಪತ್ನಿಯರ ಮಧ್ಯೆ ಎಲ್ಲೂ ಸೀತೆ ಕಾಣಿಸ್ಲಿಲ್ಲ. ವ್ಯರ್ಥವಾಯಿತು ಪ್ರಯತ್ನ. ಇಷ್ಟೇನು ಪ್ರಯತ್ನ ಮಾಡಿದೆ ನಾನು. 100 ಯೋಜನೆ ಉದ್ದದ ಸಮುದ್ರವನ್ನು ಹಾರಿ ಬಂದು ದಾಟಿ ಬಂದು ನಡ್ಕೊಂತ ಇಲ್ಲಿ ಬಂದು ಅಷ್ಟೇ 100 ಯೋಜನೆಯ ಅಂತರದಲ್ಲಿರುವಂಥ ರಾವಣ ಅಂತಃಪುರಕ್ಕೆ ಬಂದು ಅಂತಃಪುರ ಪ್ರವೇಶ ಮಾಡಿ ಅಲ್ಲಿಯೂ ಕೂಡ ಲಂಕಾಳದೊಂದಿಗೆ ಯುದ್ಧ ಮಾಡಿ ಆಕೆನೂ ಸೋಲಿಸಿ ಮುಂದೆ ಲಂಕೆಯಲ್ಲಿ ಪ್ರತಿಯೊಂದು ಮನೆಯನ್ನು ಹುಡುಕಿದೆ. ರಾವಣ ಅರಮನೆಯನ್ನು ಹೊಕ್ಕ ಎಲ್ಲ ಸುತ್ತಾಡಿ ನೋಡಿದೆ. ಸೀತೆ ಎಲ್ಲೂ ಸಿಗಲಿಲ್ಲ. ಈ ನನ್ನ ಪ್ರಯತ್ನ ಏನಿದೆ ಇದು ವ್ಯರ್ಥವಾಯಿತು ಅಂತ ಹನುಮ ಚಿಂತಕರತ್ನಾಗ್ತಾನೆ. ಮಹಾಬಲನೇ ಅಲ್ಲಿ ಏನು ಮಾಡಿ ಬಂದೆ ತಿಳಿಸು. ಪ್ರಶ್ನೆಗೆ ಹಿಂದಿರುಗಿ ವಾನರಿಗೆ ಏನು ಹೇಳಲಿ. ಇಲ್ಲಿ ನಾನು ನೋಡಿದ್ದೆ ಎಲ್ಲೂ ಸಿಗಲಿಲ್ಲ. ನನ್ನ ಪ್ರಯತ್ನ ಮಾಡಿದೆ, ನನ್ನ ಪ್ರಯತ್ನ ವ್ಯರ್ಥ ಆಯಿತು. ಇನ್ನು ನಾನು ಮರಳಿ ಹೋದಾಗ ಅಲ್ಲಿ ವಾನರನನ್ನು ಕೇಳ್ತಾರ, ಓ ಮಹಾಬಲನೇ ಇಷ್ಟೆಲ್ಲ ನೀನು ಪರಾಕ್ರಮದಿಂದ ಹಾರಿ ಹೋಗಿ ಎಲ್ಲ ಮಾಡಿದೆಪ್ಪ ನೀನು, ಆದರೆ ಏನು ಮಾಡಿ ಬಂದೆ ಅಂತ ನಾನು ಕೇಳಿದ್ರೆ ಅವ್ರ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ನನಗೆ ಆಗೋದಿಲ್ಲ. ಸಮುದ್ರದ ಆಚೆ ದಡದಲ್ಲಿರುವ ಜಾಂಬವಂತ ಅಂಗದ ವಾನರಿಗೆ ಹೇಗೆ ಉತ್ತರಿಸುವುದು. ಸೀತೆ ಕಾಣದೆ. ಸೀತೆಯನ್ನು ಸುಳು ತೊಗೊಂಡು ಹೋಗೋದ ಸೀತೆ ನೋಡಿದ ಆ ದಡದಲ್ಲಿ ಆಚೆ ಕಡೆ ದಡದಲ್ಲಿ ಏನು ಕೂತಾರಲ್ಲ, ಜಾಂಬವಂತ ಕೂತಾನ, ಅಂಗದ ಕೂತಾನ, ಉಳಿದ ವಾನರ ಕೂತ ಅವ್ರು ಹೋಗಿ ಏನಂತ ಹೇಳಿಲ್ಲ ನಾನು. ಅವ್ರು ಕೇಳಿದ ಪ್ರಶ್ನೆಗೆ ಏನಂತ ಉತ್ತರಿಸಲಿ ಅಂತ ಚಿಂತೆಗೆ ಈಡಾಗ್ತಾನೆ. ಸುಖಕ್ಕೆ ಮೂಲ ಆತ್ಮವಿಶ್ವಾಸ. ನೋಡಿ ಇಲ್ಲಿ ಒಂದು ವಾಲ್ಮೀಕಿಯವರು ಬೋಧನೆಯನ್ನು ಮಾಡ್ತಾರೆ. ಸುಖಕ್ಕೆ ಮೂಲ ಆತ್ಮವಿಶ್ವಾಸ. ಯಾರಲ್ಲಿ ಆತ್ಮವಿಶ್ವಾಸ ಇರ್ತದೆ ಅಲ್ಲಿ ಸುಖ ಇರ್ತದೆ. ಎಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ ಅಲ್ಲಿ ಸುಖ ಇರೋದಿಲ್ಲ. ಅದಕ್ಕೆ ವಾಲ್ಮೀಕಿ ಹೇಳ್ತಾರೆ ಸುಖಕ್ಕೆ ಮೂಲ ಆತ್ಮವಿಶ್ವಾಸ. ಆತ್ಮವಿಶ್ವಾಸವೇ ಪರಮ ಸುಖ. ಯಾರಲ್ಲಿ ಆತ್ಮವಿಶ್ವಾಸ ಇದ್ದಲ್ಲ ಅದೇ ಶ್ರೇಷ್ಠ ಸುಖ. ಸುಖಗಳಲ್ಲಿ ಶ್ರೇಷ್ಠ ಸುಖ ಯಾವುದಪ್ಪ ಅಂದರೆ ಆತ್ಮವಿಶ್ವಾಸ. ಎಲ್ಲ ಪುರುಷಾರ್ಥಗಳ ಪ್ರೇರಕವೇ ಆತ್ಮವಿಶ್ವಾಸ. ಆತ್ಮವಿಶ್ವಾಸದ ಬಗ್ಗೆ ನೀಡಿದಂಥ ವ್ಯಾಖ್ಯಾನ ವಾಲ್ಮೀಕಿಯವರು. ಎಲ್ಲ ಪ್ರಯತ್ನ ಇದಕ್ಕೇನಲ್ಲ, ಎಲ್ಲ ಪುರುಷಾರ್ಥಗಳ ನಮ್ಮ ಏನು ಧ್ಯೇಯಗಳಿರ್ತಾವ, ಉದ್ದೇಶಗಳಿರ್ತಾವ, ಗುರಿಗಳಿರ್ತಾವ, ಆ ಎಲ್ಲ ಗುರಿಗಳನ್ನು ಮುಟ್ಟಲಿಕ್ಕೆ ಅದಕ್ಕೆ ಪ್ರೇರಣೆ ಯಾವುದಂದ್ರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಯುದ್ಧ ಗೆಲ್ಲಬಹುದು. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ಪಯಣವನ್ನು ಪೂರ್ಣಗೊಳಿಸಬಹುದು. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನಾವು ಇಟ್ಟ ಗುರಿಯನ್ನು ತಲುಪಬಹುದು. ಎಲ್ಲಕ್ಕೂ ಎಲ್ಲ ಪುರುಷಾರ್ಥಗಳನ್ನು ಸಾಧಿಸಬೇಕಾದರೆ ಆತ್ಮವಿಶ್ವಾಸ ಬೇಕು. ಅದಕ್ಕೆ ಹೇಳ್ತಾನೆ ಎಲ್ಲ ಸುಖಗಳಲ್ಲಿ ಶ್ರೇಷ್ಠ ಸುಖ. ಸುಖದ ಮೂಲವೇ ಆತ್ಮವಿಶ್ವಾಸ. ಜಯಗಳ ಮೂಲವೇ ಆತ್ಮವಿಶ್ವಾಸ. ಪ್ರಯತ್ನಕ್ಕೆ ಫಲವಿದೆ. ಮತ್ತೊಂದು ಸ್ಟೇಟ್ಮೆಂಟ್ ವಾಲ್ಮೀಕಿ ಅವ್ರು ಕೊಡ್ತಾನೆ. ಪ್ರಯತ್ನಕ್ಕೆ ಫಲವಿದೆ. ಯಾರು ಪ್ರಯತ್ನ ಮಾಡ್ತಾರೋ ಅದಕ್ಕೆ ಫಲ ಸಿಗ್ತದೆ. ಪ್ರಯತ್ನ ಇಲ್ಲಿಲ್ಲ ಅಂದ್ರೆ ಫಲ ಸಿಗೋದಿಲ್ಲ. ಫಲ ಸಿಗಬೇಕಾಗಿತ್ತಂದ್ರೆ ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಫಲವಿದೆ. ಕರ್ಮ ಕರ್ತೃವಿನ ಪ್ರಯತ್ನ ಫಲಕ್ಕಿಂತ ಪ್ರಯತ್ನ ಮುಖ್ಯ. ಇಲ್ಲಿ ನಾನು ಕೆಲಸ ಮಾಡಿದ್ರೆ ನನಗೆ ಫಲ ಸಿಗ್ತೈತೆ ಅಂತ ಹೇಳುವುದರಿಂದ ಇಲ್ಲಿ ಫಲ ಮುಖ್ಯ ಆಗೋದಿಲ್ಲ. ಫಲ ಮುಖ್ಯವಾಗಬಾರ್ದು. ಫಲಕ್ಕಾಗಿ ಕೆಲಸ ಮಾಡಬಾರ್ದು. ಅದನ್ನೇ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ. ಫಲದ ಅಂದರೆ ನಿಷ್ಕಾಮ ಕರ್ಮ ಅಂತ ಹೇಳ್ತಾನೆ. ಫಲದ ಇಚ್ಛೆಯನ್ನು ಮಾಡಬೇಡ, ನಿನ್ನ ಕೆಲಸವನ್ನು ನೀ ಮಾಡು. ಇದು ಅದೇ ತಿಳಿದು ಪ್ರಯತ್ನಕ್ಕೆ ಫಲವಿದೆ. ಪ್ರಯತ್ನ ಮಾಡೋದ್ರೂ ಫಲ ಸಿಗ್ತಿದೆ. ಇಲ್ಲಿ ಪ್ರಯತ್ನ ಮಾಡಿಸಿಕೊಳ್ಳುವರ ಪ್ರಯತ್ನ ಫಲಕ್ಕಿಂತ ಪ್ರಯತ್ನ ಮುಖ್ಯ. ಇಲ್ಲಿ ಪ್ರಯತ್ನದಿಂದ ಸಿಗುವ ಫಲಕ್ಕಿಂತ ಮುಖ್ಯ ಯಾವುದಪ್ಪ ಅಂದ್ರೆ ಫಲ ಮುಖ್ಯ. ಪ್ರಯತ್ನ ಮುಖ್ಯ. ಪ್ರಯತ್ನದ ಫಲಕ್ಕಿಂತ ಪ್ರಯತ್ನ ಮುಖ್ಯ ಅಂತ ಹೇಳ್ತಾರೆ. ಪ್ರಯತ್ನ ಮಾಡುವುದನ್ನು ಬಿಡಬೇಡ. ಫಲ ಸಿಗದೇ ಇರಲಿ, ನಿನ್ನ ಪ್ರಯತ್ನ ನೀನು ಮಾಡು ಅಂತ ಹೇಳಿದಂಗೆ. ಮುಖ್ಯ ನನಗೆ ಪ್ರಯತ್ನ. ಎಲ್ಲದರ ಬಗ್ಗೆ ನನಗೆ ಮುಖ್ಯ ಯಾವುದಪ್ಪ ಅಂದರೆ ಪ್ರಯತ್ನ. ಪ್ರತಿಯೊಬ್ಬನು ಪ್ರಯತ್ನ ಮಾಡಬೇಕು. ಭಗವದ್ಗೀತಾದಲ್ಲಿ ಅರ್ಜುನಿಗೆ ಅದನ್ನ ಹೇಳ್ತಾನೆ. ನೋಡು ಅರ್ಜುನ, ನಿನ್ನ ಪ್ರಯತ್ನ ನೀನು ಮಾಡು, ಆದರೆ ನಿನ್ನ ಪ್ರಯತ್ನದ ಫಲ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚಿಸಬೇಡ ಅಂತ. ಅದಕ್ಕೆ ಅದರದ ಮೂಲ ಯಾವುದಂದ್ರೆ ವಾಲ್ಮೀಕಿಯವರು ಈ ಶ್ಲೋಕವೇ ಮೂಲ ಅಂತ ತಿಳಿದು ಬರ್ತಿದೆ. ದೂರದ ಸಮೀಪದ ಕೂಟದ ನೆಲಮಾಳಿಯ ಎಲ್ಲ ಮನೆಗಳಲ್ಲೂ ಹನುಮ ಹುಡುಕಿದ ಸೀತೆಯನ್ನು. ಮತ್ತೆ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಇಲ್ಲಿ ಪ್ರಯತ್ನ ಮುಖ್ಯ. ಸೀತೆ ಸಿಗ್ತಾಳೋ ಇಲ್ಲೋ ಅದು ಬೇರೆ.
ಪ್ರಯತ್ನಕ್ಕೆ ಫಲ ಸಿಗಬೇಕಂತ ಅದ, ಒಂದೊಂದು ಸಲ ಸಿಗುವುದಿಲ್ಲ. ಇದರ ಅರ್ಥ ಫಲ ಮುಖ್ಯ ಅಲ್ಲ, ಪ್ರಯತ್ನ ಮುಖ್ಯ. ಸಿಗಲಿ ಸಿಗದಿರಲಿ ನಾನು ಸೀತೆಯನ್ನು ಹುಡುಕಬೇಕು ಅನ್ನುವಂಥ ಹತಾಶೆ ತೊರೆದು ಹುಡುಕಬೇಕಾದ ರಾವಣನ ಎಲ್ಲ ಪ್ರದೇಶಗಳಲ್ಲಿ ಹುಡುಕುವೆ ಸೀತೆಯನ್ನಂತೇಳಿ ಮತ್ತು ಹೊರಗೆ ಬರ್ತಾನೆ ದುಃಖದಿಂದ. ದುಃಖಿತ ಆಗಿರ್ತಾನೆ, ಕ್ಷೀಣತೆಗೊಳಗಾಗಿರ್ತಾನೆ. ಅವಾಗಂತಾನೆ, ಇಲ್ಲ ನಾನು ಪ್ರಯತ್ನದಿಂದ ಇಲ್ಲಿ ತನಕ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ನಾನು ಸುಮ್ಮನೆ ಇರಬಾರ್ದು, ಸಿಗಲಿ ಸಿಗದಿರಲಿ ಇನ್ನೊಂದು ಸಲ ಪ್ರಯತ್ನ ಮಾಡಬೇಕಂತೇಳಿ ತನ್ನ ಹತಾಶೆಯನ್ನು ತೊರೆದು ಸೀತೆಯನ್ನು ಹುಡುಕಲಿಕ್ಕೆ ಶುರು ಮಾಡ್ತಾನೆ. ದೂರದ ಮನೆಗಳು, ಸಮೀಪದ ಮನೆಗಳು, ತಾಣಗಳು, ಕೂಟದ ಅಂದರೆ ಎಲ್ಲೆಲ್ಲಿ ಈ ಕೂಟಗಳು ಇರ್ತಾವ ಅಲ್ಲಿ, ನೆಲಮಾರಿಗಳಲ್ಲಿ, ಅಂಡರ್ಗ್ರೌಂಡ್ನಾಗ ಎಲ್ಲ ಮನೆಗಳಲ್ಲಿಯೂ ಹನುಮ ಹುಡುಕಿದ ಸೀತೆ ಮತ್ತೊಂದು ಸಲ ಎಲ್ಲ ಹುಡುಕ್ತಾನೆ. ಪುನಃ ಜಿಗಿಯುತ್ತಾ, ಏರುತ್ತಾ, ಇಳಿಯುತ್ತಾ, ನಡೆಯುತ್ತಾ, ಬಾಗಿಲು ಇಣುಕುತ್ತಾ, ದೂಕುತ್ತಾ, ದೂರುತ್ತಾ. ನೋಡಿ ಕವಿ ಹೆಂಗೆ ಹೇಳ್ಕೊಂತ ಹೋಗ್ತಾನೆ, ನೋಡ್ಕೊಂಡು ಹೋಗ್ತಾನೆ. ನಾವು ಪುನಃ ಜಿಗಿಯುತ್ತಾ ಜಿಕ್ಕೊಂಡು ಹೋಗ್ತಾನೆ. ಏರೋದು ಎಲ್ಲಿ ಏರೋದು ಬಹುಮಾಡಿಗಳು ಬರ್ತಲ್ಲ, ಏರ್ಕೊಂಡು ಹೋಗೋದು. ಅಲ್ಲಿ ಕೆಳಗೆ ಇಳಿದು ಅಂತ ನೆಲಮಾರಿಗಳಿಗೆ ಇಳಿದು ಬರ್ತದೆ, ನಡ್ಕೊತ ಹೋಗೋದು. ಬಾಗಿಲುಗಳನ್ನು ಬಿಟ್ಟಿರ್ತಲ್ಲ ಇವು, ಅವುಗಳಿಂದ ಇಣಿಕೆ ನೋಡೋದು, ಒಳಗೆ ಯಾರದಾರ ಅವನು ದೂಕಿ ನೋಡೋದು. ದೂರುತ್ತಾ ಒಳಗೆ ನುಗ್ಗಿಕೊಂಡು ಹೋಗಿ ನೋಡೋದು. ಮನೆಯಿಂದ ಮನೆಗೆ, ಕಟ್ಟಡದಿಂದ ಕಟ್ಟಡಕ್ಕೆ ಹಾರುತ್ತಾ ಹುಡುಕಿದ ಹನುಮ ಸೀತೆಯನ್ನು ಪುನಃ ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾನೆ. ಸರೋವರ, ವನ, ವಸತಿ, ದಾರಿಗಳಲ್ಲಿ ಕಂಡರು ರಾಕ್ಷಸ ಸ್ತ್ರೀಯರು, ಹನುಮನಿಗೆ ಸೀತೆ ಕಾಣಲಿಲ್ಲ. ಅವನು ಎಲ್ಲೆಲ್ಲಿ ಹೋದಲ್ಲ, ಸರೋವರ ಸುತ್ತಮುತ್ತ ಹೋದಾಗ, ವನದಲ್ಲಿ ಹೋದಾಗ, ವಸತಿಗಳಲ್ಲಿ ಹೋದಾಗ, ದಾರಿಗಳಲ್ಲಿ ಹೋದಾಗ ಅಲ್ಲೆಲ್ಲ ಸ್ತ್ರೀಯರು ಸಿಗ್ತಿದ್ರು ಅವ್ರಿಗೆ. ಯಾರಂದ್ರೆ ರಾಕ್ಷಸ ಸ್ತ್ರೀಯರು ಸಿಗ್ತಿದ್ರು ವಿನಾ ಸೀತೆ ಅವನಿಗೆ ಎಲ್ಲಿಯೂ ಸಿಗಲಿಲ್ಲ. ಅಪ್ರತಿಮ ಅಂದದ ವಿದ್ಯಾಧರ ಸ್ತ್ರೀ ಕಂಡಳು, ಆದರೆ ಹನುಮನಿಗೆ ಸೀತೆ ಕಾಣಿಸಲಿಲ್ಲ. ರಾವಣ ಎಲ್ಲ ಪ್ರಕಾರದ ಸ್ತ್ರೀಯರನ್ನು ತಂದಿಟ್ಟಿರ್ತಾನೆ. ವಿದ್ಯಾಧರ ಸ್ತ್ರೀಯರು ಬಹಳ ಸುಂದರಿಯರು. ಇವನಿಗೆ ಅಪ್ರತಿಮ ಸ್ತ್ರೀಯ ಸೌಂದರ್ಯವನ್ನು ಹೊಂದಿದಂಥ ಸ್ತ್ರೀಯರು, ವಿದ್ಯಾಧರ ಸ್ತ್ರೀಯರು ಹನುಮನಿಗೆ ಕಂಡ್ರೆ, ಆದರೆ ಸೀತೆ ಕಾಣಲಿಲ್ಲ. ಆಕರ್ಷಣೀಯ ಪೃಷ್ಠಗಳ ನಾಗಾಸುಂದರಿ ಕಂಡಳು, ಪೂರ್ಣಚಂದ್ರನಂತೆ ಹನುಮನಿಗೆ ಸೀತೆ ಸಿಗಲಿಲ್ಲ. ಮತ್ತೊಬ್ಬಾಕಿ ಸ್ತ್ರೀ, ನಾಗಸ್ತ್ರೀ ಕಾಣಿದಳ, ಪೃಷ್ಠಭಾಗ ಅಗದಿ ಆಕರ್ಷಣೆ ಪೃಷ್ಠಭಾಗ ಹೊಂದಿದಂತಹ ನಾಗಾಸುಂದರಿ ಕಾಣ್ತಾಳೆ, ಪೂರ್ಣಚಂದ್ರನಂತೆ ಹೊಳಿತಿರ್ತಾಳೆ, ಕಾಣಿಸ್ತಿರ್ತಾಳೆ. ಆದರೆ ಸೀತೆ ಅವನಿಗೆ ಸಿಗಲಿಲ್ಲ. ನಾಗ, ಗಂಧರ್ವ, ವಿದ್ಯಾಧರ, ರಾಕ್ಷಸ ಸುಂದರಿಯರು ಕಂಡರು, ಹನುಮನಿಗೆ ಕಾಣಲಿಲ್ಲ ಸೀತೆ ತ್ರಿಲೋಕ ಸುಂದರಿ. ಸೀತೆ ಅಂದರೆ ತ್ರಿಲೋಕ ಸುಂದರಿ. ಆ ತ್ರಿಲೋಕ ಸುಂದರಿ ಎಲ್ಲಿ ಹುಡುಕು ಕಡೆ ಎಲ್ಲ ಕಡೆಗೆ ಎಲ್ಲ ಪ್ರಕಾರದ ಸ್ತ್ರೀಯರು ಕಂಡ್ರು, ಸುಂದರ ಸ್ತ್ರೀಯರು ಕಂಡ್ರು, ಅಪ್ರತಿಮ ಸೌಂದರ್ಯವನ್ನು ಹೊಂದಿದಂಥ ಸ್ತ್ರೀಯರು ಕಂಡ್ರು. ಆದರೆ ಇವನಿಗೆ ತ್ರಿಲೋಕ ಸುಂದರಿಯಾದಂಥ ಸೀತೆ ಎಲ್ಲಿಯೂ ಕಾಣಲಿಲ್ಲ. ಸಮುದ್ರ ದಾಟಿ ಬಂದ ಸೀತೆ ಹುಡುಕಿದ ಪ್ರಯತ್ನ ಪದೇ ವಿಫಲತೆ ಕಂಡು ಖಿನ್ನತೆಗೊಳಗಾದ ಹನುಮ. ಸಮುದ್ರವನ್ನು ದಾಟಿ ಸೀತೆ ಹುಡುಕಾಕಾಗಿ ಇಲ್ಲಿ ಬಂದಿದ್ದೆಪ್ಪ, ಪದೇ ಪ್ರಯತ್ನ ಮಾಡ್ತಾ ಇದ್ದೇನೆ, ಪ್ರತಿ ಪ್ರಯತ್ನದಲ್ಲಿ ನನಗೆ ಸೀತೆ ಸಿಗ್ತಾ ಇಲ್ಲ, ನಾನು ಸೋಲ್ತಾ ಇದ್ದೇನೆ ಅಂದ್ಕೊಂಡು ಹನುಮ ಖಿನ್ನತೆಗೆ ಒಳಗಾಗ್ತಾನೆ. ಇನ್ನು ಮುಂದೆ ಹನುಮ ಈ ಖಿನ್ನತೆಯಿಂದ ಹೊರಬಂದು ಮತ್ತೆ ಸೀತೆಯನ್ನು ಹುಡುಕುವ ಯಾವ ಪ್ರಯತ್ನವನ್ನು ಮಾಡ್ತಾನೆ, ಅವನ ಎದುರಿಗೆ ಯಾವ್ಯಾವ ಘಟನೆಗಳು ಎದುರಾಗ್ತವೆ ಅನ್ನೋದನ್ನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.